ನಿಮ್ಮ ಮೌನ ಲೂಪ್ಸ್ ನಿಮ್ಮ ಮೌನ್ ಪ್ಲೇಟ್ ಅನ್ನಿ ಬಂದ್ ತಡಿಯೋ ನಿಮ್ಮ ಮೌನ್ ಬಗಣತ್ ನೀ ಅನ್ಬೇಕು ನನಗ ಏನು ಅನ್ನೋದಿಲ್ಲ ನೋಡಿ. ಹಾ ನೀ ಯಾಕತಿ ಹೋಗ್ಬಿಡ ತಂಗಿ ಮೊದಲು ಎಂತ ಚಂದ ಅವನವನು ಕಾಟಿ ಬಾದ್ರಿ ಇದು ಸರಿ ಕಾಟಿ ಬಾಡಿ ಕುದುರಿ ನಂಗೆ ಚಾಕ್ ಪಾಕ್ ಕುಂತಿದ್ದಿ ಈಗ ಹಿಂಗ್ಯಾಕಾಗಿತ್ತು ಹಿಂಗ ಹಿಂಗೆ ಕಕ್ಕಾರ ನನ್ನ ಮನೆಗೆ ಆರಾಮಿಲ್ಲ ಯಪ್ಪ. ಆರಾಮಿಲ್ಲ ಗೊತ್ತತ್ವಿ ಅದ ಗೊತ್ತತ್ವಿ ಯಾಕೋ ಕೈ ಕಾಲೆಲ್ಲ ಬಡಬಡನಾಗಂತ ನೋಡು. ಹೌದಾ ಹ್ಮ್ ಅವಿ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ ನಮ್ಮ ಊರಾಗ ಫಸ್ಟ್ ಕ್ಲಾಸ್ ತಿಂಡಿ ಡಾಕ್ಟರ್ ಅದಾನ ಯಾರ ಒಟ್ಟ ಡಾಕ್ಟರ್ ಅದಾನ ಡಾಕ್ಟರ್ ಯಾವ ಒಟ್ಟ ಫಸ್ಟ್ ಇವನ ನಮ್ಮ ಜುಂಜರೋ ಡಾಕ್ಟರ್ ಅಲ್ಲಿ ಹೋಗಿ ತೋರ್ಸಂತ ಆರಾಮಾಕತಿ ಹೋಗುನ್ ಬಾ ಇವ ನಾವಲ್ಲನ ಯಾಕ ನಾ ಬರಂಗಿಲ್ಲ ಅವನ ಹತ್ರ ಯಾಕ ಯಪ್ಪ. ಅವನ ನೋಡಿದ ತಕ್ಷಣ ದಮ್ಮಂದು ಉದ್ದನ್ ಸುಜಿ ತೆಗಿತಾನೆ ನಾವಲ್ಲೇ. ಏವಿ ಅವಂತ ಚೂಜಿ ತೆಗೆದ್ರು ಅವ್ನ ಕೈಗುಣ ಬಾಳ ಚಲೋ ಐತಿ ಜಲ್ದಿ ಆರಾಮಾಕತಿ ಹಂಗ ಉತ್ತರತೆ ಮಾಡಕ್ ಕೂಡ ಹೋಗುನ್ ಬಾ ಇವ. ಅವನ ಮಾತಾಡ್ ನನಗೆ ಇಷ್ಟ ಆಗಲ್ಲಪ್ಪ. ಸಿಕ್ಕಾಪಟ್ಟೆ ಓದಿರ್ತಾನೆ ಅವ್ನ ಮಾತು ನೀ ಏನ್ ಮಾಡ್ತೀನಿ ನಿನಗೆ ಆರಾಮದ್ರ ಸಾಕಿಲ್ಲ. ನಾ ಬರಂಗಿಲ್ಲ ನೋಡು. ಕೂಚು ಚಾನೆಲ್ ಕೂಚಿಗೆ ಏನ್ ಬೇಕು ಬಿತ್ತು ಬೇಕನ ಮತ್ತ ಪೇದೆ ಬೇಕನ ಮತ್ತ ಮಿರ್ಚಿ ಬಜ್ಜಿ ಬೇಕನ ನನಗೇನು ಬೇಡ. ಮತ್ ಏನ್ ಬೇಕು ನಿನಗ ನನಗಪ್ಪ ಹಾ ನನಗ ಹಾ ನನಗ ರಾಮ್ ಬಾಳಕೆ ಬೇಕು. ರಾಂಬಾಳಿಕೆ ಏ ಯಾವ ಇಲ್ಲಿ ಸಿಗಂಗಿಲ್ಲ ಯಾವ ಅಲ್ಲಿ ಬೆಳಗಾವ್ ಜಿಲ್ಲಾದಾಗ ಅಟ್ಟ ಸಿಗ್ತಾವ ಇಲ್ಲಿ ನಮ್ಮಲ್ಲಿ ಜವಾರಿ ಹೊಸ ಈ ಬೂದ್ ಬಳಿಕೆ ಅಟ್ಟ ಸಿಗ್ತಾವ ತಂಗಿ. ನಾವಲ್ಲ ನನಗ ರಾಮ್ ಬಾಳಕೆ ಬೇಕಂದ್ರೆ ಬೇಕಪ್ಪ. ಓ ಇವನು ನಮ್ಮ ಹುಡುಗಿರಿ ಒಟ್ಟಾಕಿ ಒಟ್ಟ ಬಾಳಿಕಾಯಿ ಚಟ ಮುರಿತಾರ ಹಿಂಗ ಚಡ್ಬಡ್ಸಕಿನ ಆತಳ ತಂಗಿ ರಗಡ್ ನಮ್ಗ ಬೆಳಗಾವ್ದಾಗ ದೋಸ್ತ ಅದಾರ ಒಂದು ಫೋನ್ ಹಚ್ಚಿನ ಅಂದ್ರ ವಾಟ್ಸಪ್ದಾಗ ಕಳಿಸ್ತಾರೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಿನ್ನಾಕತ್ತ ಆ ತಂಗಿ ಈಗ ಹೋಗೋಣ ಬಾ ಬಾಯ್ ಒಬ್ಬ ಯಾಕ ತಂಗಿ ಟ್ಯಾಕ ಸೊರಗೇರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲಮ್ಮನೆ ಯಾಕ ತಂಗಿ ಟ್ಯಾಕ ಸೊರಗೇರಿ ನಿನ್ನ ಮೀಸಲ ಮಾಡಿ ಬಿಟ್ಟಿದ್ರಲ್ಲ ಎಲ್ಲಮ್ಮನೆ ನಮಸ್ಕಾರ ನಮಸ್ಕಾರ ಕನ್ನಡದ ಆರ್ಥಿಕ ರೋಷನ್ ಏನ್ ಜಾಡಿಸ್ತಾರ ಈಕಿನ ಕರ್ಕೊಂಡು ಬಂದದಿ ಈಕೇನ್ ನೂಸ್ಕೊಂಡಾಳು. ಏ ಸಾಹೇಬ್ರ ಹಂಗ ಹಾಕೋಬಿಡ್ರಿ ನನ್ನ ಮಗಳು ಸ್ವಲ್ಪ ಅಂಜಾಡ್ತಾಳು ನೂಸೋದು ಏನಿಲ್ಲ ಸಾಹೇಬ್ರ ಒಟ್ಟಾಕಿ ಹೆಂಗ್ ಮಾಡ್ತಾಳ ಅಂದ್ರಿ ಬೆಳತನಕ ಈ ಇಲಾಖಾದ ಎಮ್ಗಳು ಹೆಂಗ್ ಇವನು ಮುಂದೆ ಪ್ರಾಣಿಗಳ ಹೆಸರು ತೆಗೆದ ದೊಡ್ಡ ಹೈರಾಣ ಐತಪ್ಪ. ಯಾವ ಪ್ರಾಣಿ ಹೆಸರು ತೆಗೆದ್ರು ಚಲೋ ಅದಕ್ಕ ಸೇಮ್ ಹಂಗ ಎಮ್ಮಿಗಳು ಹೆಂಗ್ ಈ ಇಲಾಖಾದಾಗ ಹೆಂಗ್ ನಡೆಯಡ್ತಾಳ ಹಂಗ್ ನಡೆಯಡ್ತಾಳ್ರಿ ಮತ್ತ ಬರೀ ಬಾಳಿಕೆನೆ ಬಿಡ್ತಾಳ್ರಿ. ಬಾಳಿಕಾಯಿ ಬೀಳ್ತಾಳ ಹಾ ರೀ ಬೀಳ್ಬಾ ಅಂತ ಹೇಳಿ ಚೆಕ್ ಮಾಡ್ತಾನ ತಂಗಿ ನೋಡಪ್ಪ ಹೆಂಗ್ ಮಾತಾಡ್ತಾನವ. ವಾ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಈಗ ಅವ ಇಂಜೆಕ್ಷನ್ ಮಾಡ್ಲಿ ಇಂಜೆಕ್ಷನ್ ಆದ್ಮೇಲೆ ಅವ್ನ ಬಾಯಾಗ ಮೊಳಕಾಲ್ ತುರ್ಕಿ ಹೋಗುಣತ್ತ ಈಗ ಸುಂಬಾ ಏಯ್ ಏನೋ ಬಣಗಪ್ಪೇ ಊಟ ಪಾಠ ಮಾತಾಡ್ತಾಳು. ಏಯ್ ಹಂಗ್ಯಾಕ ಬಾಯಾಗ ಯಾರ ಹಿಂಗ ಊಟ ಜಡ್ದಿಲ್ಲೇನೆ ಊಟ ಪಾಠ ಆತಾಳಲ್ಲ ಏನಿದು ಅದು ನಮ್ಮ ಮನ್ಯಾಗ ನಿಮಗೈತೆ ಒಂದು ಹಲ್ಲಕಟ್ಟಿ ಎಮ್ಮೆ ಐತ್ರಿ ಅದು ಬರೇ ಒಟ್ಟು ಎಂತ ಬೇಕಾದ ಊಟ ಬಡಿದ್ರೆ ಒಟ್ಟು ಸುಳಿ ಮಗದ್ ಒಟ್ಟು ಊಟ ಕಿತ್ಕೋತತ್ರಿ ಅದಕ್ಕೆ ಹೋಗೋತ್ನಾಗ ಚಲೋ ಒಂದು ಊಟ ತಗೊಂಡ್ ಹೋಗಿ ಎಪ್ಪತ್ ಹೇಳಾಕ್ತೇವ್ರಿ. ಹಿಂಗ ಹೇಳಾಕತ್ತಲ್ಲ ಅದೇನೋ ಊಟದ ಸುದ್ದಿ ಮನ್ಯಾಗ ಇದು ದವಾಖಾನಿ ಏನ್ ಆಕತಿ ತಂಗಿ ಇನ್ನೇನ್ ಆಕೈತ್ರಿ ಕೈ ಕಾಲೆಲ್ಲ ಬಡಬಡ ಮಾಡ್ತಾವ್ರಿ. ಮೊದಲನ್ ಚೆಕ್ ಮಾಡ್ತಾರೇನ್ ಮೊದಲ ನಾ ಹೇಳ ಹೇಳ ನೀ ಅಂತ ಡಾಕ್ಟ್ರ ಮೊದಲ ಚೆಕ್ ಮಾಡಿ ನಿನ್ನ ಅರ್ಥ ಹೇಳ ಅವಿ ನೀನ್ ಡಾಕ್ಟರ್ ಹುಟ್ಟಿನ ನಿನಗ ಗೊತ್ತ ಹಂಗಲ್ಲ ಅವೇ ಅವ್ ಎಲ್ಲ ಬಾಯ್ ಏ ಬಡ ಏನ್ ನೋಡ್ತಿ ಹುಳು ಏನ್ ನೋಡ್ತಿ ನಾ ಏನ್ ನಿನ್ ನುಂಗ್ತು ನನ್ನ ತಾಯಿ ಕೈ ಮಗನ ಮೂವತ್ತು ನೋಡ್ರಿ ಬರೀ ಪೈನಾಪಲ್ ಜ್ಯೂಸನ್ನು ಕುಡ್ದಂಕ ಅಂತಾಳ ಕೈದು ಒಂಬತ್ತವು ಅವನು ಮಗ ಬಿಳಿ ಭಾಷೆ ಕಟ್ಕೊಂಡ್ ಬಂದ. ಮುಂಜಾನೆ ಹೊಟ್ಟಿಗೆ ಏನ್ ತಗೊಂಡದಿವ ಗೋಧಿ ಗೊಂಜಾಳ ನಾನ್ರಿ ನಾ ಕುಂದನ ತಿಂದಿ ನೋಡ್ರಿ. ಕುಂದ ತಿಂದದಿ ಹ್ಞೂ ಮತ್ತ ಏನೇನಾಕತಿವ ನೋಡ್ರಿ ಡಾಕ್ಟರ್ ಸಾಹೇಬ್ರ ಕೈ ಕಾಲೆಲ್ಲ ಬಣಬಣ ಅಂತವ್ರಿ. ಹ್ಞೂ ಮತ್ತ ಹೊಟ್ಟೆ ಏನು ತಿನ್ನಕ ಮನಸ್ಸಾಗಲ್ರಿ. ಮತ್ತ ಜುಳು 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 ಬಾಯಾಗ ನೀರ್ ಬರ್ತಾವ್ರಿ. ನೀರ್ ಬಂದು ಚಿಕನ್ ತತ್ತಿ ನೋಡ ಉಳ್ಳಾಗಡ್ಡಿ ಎಲ್ಲ ಬಿಡ್ಬೇಕು ಹೊಡಿ. ಮತ್ತ ಕಣ್ಣಿಗೆ ಚಕ್ರ ಬರ್ತೈತಿ ನೋಡ್ರಿ. ನನಗೇನು ಮನ್ಸಾಗಂಗಿಲ್ರಿ. ನನಗ್ ಬರೀ ರಾಮ್ ಬಾಳಕಾಯಿ ತಿನ್ಬೇಕ ಅನಿಸ್ತೈತಿ ನೋಡ್ರಿ. ಮುರಿಗ್ಯಾ ಬಾಳಿಕಾಯಿ ಮೇಲೆ ಎಷ್ಟು ಜೀವ ಹೋಯ್ತು ಹುಡುಗಿ ಇಟ್ಟದನ್ನ ಎಲ್ಲಿ ಬಿಟ್ಟಿದ್ದಿ ಮಗನ ಈಕಿನ ಬೆಳಗಾವ್ ಸಾಲಿ ಕಲಿಯಾಕ ಬಿಟ್ಟಿನಲ್ರಿ. ಬೆಳಗಾವ್ದಾಗ ಸಾಲಿ ಕಲಿಯಾಕ ಬಿಟ್ಟಿದ್ದಿ ಹಂಗಾದ್ರೆ ಪಸಂದ್ ಮಾಡ್ಕೊಂಡು ಬಂದಾಳ ನೋಡು. ಪಸಂದ ಮೀನ್ಸ್ ವಾಟ್
ಪಸಂದ್ ಮಿಂಚು ವಾಡ್ಸಂದ್ರ ತುಡಿಗಿಲಿ ಕಡಬಾ ತಿಂದಾಳ ಮಗನ. ಏನ್ರಿ ಸಾಹೇಬ್ರ, ಅಮಾಸ್ಗೊಮ್ಮಿ ಹುಣಿಗೊಮ್ಮಿ ನಾವ್ ಯಾವತ್ತು ಮನ್ಯಾಗ ಕಡಬ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ತಿತ್ತೀವಿ. ಅದ್ರಾಗೇನ್ ದೊಡ್ಡ ಮಾತತ್ರಿ? ಒಂದ್ ಸ್ವಲ್ಪ ನನಗೆ ಹಚ್ಕೊಂಡದ ಬಿಚ್ಚ ಹೇಳ್ರಲ್ಲ. ನೋಡು ಮುರುಗೇಶ, ಹಚ್ಚ ಕನ್ನಡದಾಗ ಬಿಚ್ಚ ಹೇಳ್ಬೇಕಂದ್ರ ಇನ್ 2-3 ತಿಂಗಳು ಬಿಟ್ರೆ ನಿನ್ ಮಗಳು ಅಡಿತಾಳ. ವಾವ್, ಸೋ ನೈಸ್ ಬೇಬಿ. ಇನ್ 2-3 ತಿಂಗಳು ಬಿಟ್ರೆ ಇನ್ನ ನನ್ನ ಮಗಳ ಮದುವೆ ಸಹಿತಿಲ್ಲ, ಹಂಗ ಹಡಿತಾಳ ಮಗನ. ಏ ಮುರುಗ್ಯಾ, ಮದುವೆಗೆ ಆಡಿದ್ಕ ಏನ್ ಸಂಬಂಧ ಐತಿ ಮಗನ? ಮೊದಲ ಮನೆ ಇಟ್ಟು ಮನೆ ದೌಡ್ ಮನೆ ನೀ ಮದುವೆ ಮಾಡಿದ್ದೆ ಅಂದ್ರೆ ಇಷ್ಟೊತ್ತಾಗೆ ನಿನ್ ಮೊಮ್ಮಕ್ಕಳು ಹಡಿತಿದ್ರ. ಹೊಟ್ಟಿಗೆ ಏನ್ ತಿತ್ತಿ ತಪ್ಪು ನಿಂದ ಹೌದಲ್ಲ ಇದು? ಹೋಯ್ಕೊ ಬರೀದ ಕೂಸಿಗೆ ಏನ್ ಬೇಕಪ್ಪ? ಚಾಕ್ಲೇಟ್ ಬೇಕಾ? ಬುತ್ತು ಕೊಟ್ಟು ಬೇಕಾ? ಮಾವಿನಕಾಯಿ ಬೇಕಾ? ಒಂದ್ 4 ಮನೆ ಹೇಳ ಸಾಕ. ಅಳ್ಬೇಡ ಕೂಚ. ಕೂಸು 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 ಸಲಿ ಕೊಡೋಣ. ಕೂಸ ಬೇಷ ನನ್ನ ತೆಲಿನ ಬೋಳಿಸ್ಬಿಟ್ಲ. ನನ್ನ ಮರ್ಯಾದಿನ ಮಣ್ಣು ಪಾಲ್ ಮಾಡ್ಬಿಟ್ಟಲ್ಲ ನಿನ್ನವನ. ನಿನ್ನವನ ಮರ್ಯಾದೆ ಮೊಸಡಿ ಅವನ. ಹಿರಿಯರು ಏನ್ ಹೇಳ್ಯಾರ ನಿನಗೆ ಗೊತ್ತೈತೇನೆ? ಅಳಬೇಡ, ಮಾತ್ ಕೇಳ. ನೋಡು, ಹಣ್ಣು ಕೊಳಕ್ ಮುಂಚೆ ತಿನ್ಬೇಕಂತಂದ್ರ, ಹೂವು ಬಾಡಕ್ ಮುಂಚೆ ತೆಲಿಗೆ ಮುಡ್ಬೇಕಂತಂದ್ರ, ಒಂದು ಹೆಣ್ಣು ವಯಸ್ಸಿಗೆ ಬಂದ ಮೇಲೆ ಆಕಿ ವಯಸ್ಸು ಮೀರಕ್ಕಿಂತ ಮುಂಚೆ ಮದ್ವೆ ಮಾಡ್ಬೇಕಂತ ಹೇಳ್ಯಾರ. ಅರ್ಗಿರೋ ಐತಿಲ್ ನಿನಗೆ? ಅದೆಲ್ಲ ಬಿಟ್ಟನ 40 ವರ್ಷ ತನ ಮದ್ವೆ ಮಾಡಂಗಿಲ್ಲ, 40 ವರ್ಷ ತನ ಮದ್ವೆ ಮಾಡಂಗಿಲ್ಲ ಅಂದಲ್ಲ. ಅದಕ್ಕ ಹಿಂಗಾಗೈತ್ ನೋಡಿ. ಬರೋಬ್ಬರಿ ಐತ್ ನೋಡಿ ಹುಡುಗಿ ಮಾತ. ನೀವು ಹಂಗತ್ತಿರಲ್ರಿ ಸಾಹೇಬ್ರ? ಮತ್ತ ಹೌದು, ಯವ್ವ ನೋಡಿದೇನು ಬಜಾರ್ದಾಗ ಸಿಗ್ತೈತೇನ ಮಗನ? ಮೊದಲು ನೀ ದೌಡ್ ಮಡೆ ಮದುವೆ ಮಾಡಿದಾರೆ ಆಕ್ಯಾಕೆ ತುಡುಗಿಲಿ ಎಕ್ಕಡ ಬಾತಿತ್ತಿದ್ಲು? ಇದು ತಪ್ಪು ನಿಂದ ಹೌದಲ್ಲ ಸಾಹೇಬ್ರ? ನಂದು ತಪ್ಪಿರ್ಲಿ ಒಪ್ಪಿರ್ಲಿ, ಈಗಿನ ಯಾರ ಮದುವೆ ಆಕಾರ ನೀವ ಹೇಳ್ರಿ ನೋಡ್ರು. ನೀವ ಕೇಳ ಯಾರು ಕಡ್ ಬಾತೀನಿ ಶಾರು ಅತ್ತೇ ಸೀತವ್ವ, ಯಾರು ನಿನ್ನ ಹಿಂಗ ಮಾಡಿದ್ರಿ ಅವ್ವ? ಯಪ್ಪ ಅವನೇ ಯಾವವ? ನನ್ನ ಕನಸಿನ ರಾಜ, ನನ್ನ ಮನಸ್ಸಿನಾಗಿರೋ ರಾಜ ಅವನೇ, ನನ್ನ ಶ್ರೀರಾಮ. ಯವ್ವಾ ಸೀತವ್ವ, ಎಷ್ಟು ಚಂದ ಶ್ಲೋಕ ಹೇಳ್ದಂಗೆ ಹೇಳ್ತೀವೋ ನಿನ್ನವನ. ಸೀತವ್ವ, ಅವನು ರಾಮನಿರ್ಲಿ, ಶ್ಯಾಮನಿರ್ಲಿ, ಗಾಮನಿರ್ಲಿ, ಭೀಮನಿರ್ಲಿ, ಅವನು ಎಲ್ಲಿ ಅಡಗಿಕೊಂಡು ಕುಳಿತಿದ್ರು ಅವನನ್ನು ಹೆಡಿ ಮುರಿದು ತಂದು ಅವನನ್ನು ಭೀಕರರಿಗೆ ಕೊನೆಗೊಯ್ದು ಅವನ ರಕ್ತದಿಂದ ನಿನ್ನ ಹೊಟ್ಟೆಯನ್ನು ಅಭಿಷೇಕ ಮಾಡದಿದ್ರ ನಾನು ಮುರುಗೇಶ, ನಾನು ಮುದುಕಿಯರ ಪ್ರೇಮಿ ಮುರುಗೇಶ್ ಮಾಮುನ ಅಲ್ಲ. ಏ ಕನ್ನಡದ ಹರ್ತಿಕ್ ರೋಷನ್, ಒದ್ದು ಹೊರಗೆ ಹಾಕತ್ತೇವ್ ಹೊಯ್ಕೇವ್ ಮಗನ. ಇದನ್ನ ನಾಟಕ ಥಿಯೇಟರ್ ತಿಳಿದ್ರಿ ಏನ್ ದವಾಖಾನಿ ಮಾಡಿರಿ ಮಕ್ಕಳ್ರಿ? ಅಲ್ಲೋ, ಮಗಳು ಹೊಟ್ಲಿ ಅದಾಳ ಅನ್ನೋದು ಕಬರ್ ಇರ್ಲಾರ್ದ ರುಂಡಾ ಕಡಿತನು ರಗತಾ ತೆಗಿತನು ಅಂತ ಹೇಳಿ ಕಿಸಿಂದ ಅನ್ಲಾಕತ್ತಿದ್ ಈರ್ಗಾರಿಕೆ ಮಾಡ್ಕೊತ ಸಿಂಧೂರ್ ಲಕ್ಷ್ಮಣ್ ಡೈಲಾಗ್ ಹೇಳ್ದಂಗೆ ಹೇಳಾಕತ್ತಿದಿ. ಮಗನ ಹೊಟ್ಟಿಗೆ ಏನ್ ತಿತ್ತಿ? ಏನ್ ಮಂಚಾದ ಏನ್ ಚರ್ಚಿ ಹೋರಿಗಿರಿ ಅದಿ ತಂಗಿ? ಯಾಕೋ ಸಾಹೇಬ್ರ ಬಾಳ್ ಸಿಟ್ಟಿಗಿರಂಗ್ ಕಾಡ್ತಾರೋ. ನಾ ಹೋಗುನು ಬಾಯ್ ಬಾಯ್. ಇಲ್ಲೇನ್ ಮಾಡ್ತೀವಿ ಅವ್ನ್ ಕೂಡ ಕೂಡಿ? ಮತ್ತ ನೀನು ರಾಮಗ ನನ್ಗ ಮದ್ವೆ ಮಾಡ್ತೀನಿ ಅಂತ ಹೇಳಿ ಇದೇ ದವಾಖಾನ್ಯಾಗ ಈ ಡಾಕ್ಟರ್ ಮೇಲೆ ಆಣಿ ಇಟ್ಟು ನನಗ ಪ್ರಮಾಣ ಮಾಡು, ನಾನು ಆವಾಗ ಬರ್ತೀನಿ. ನಾನು ಟೈ ಕೋಟಿನ ಮೇಲೆ ಕಡೆ ಅದನ್ನು ಸಿಗಿಸುವ ಗೂಟದ ಮೇಲೆ ದಿನಕ್ ದಿನ ಬೆಳೆಯುತ್ತಿನ ಹೊಟ್ಟೆ ಮೇಲೆ ಆ ಹುಚ್ಚು ಸುಳಿ ಮಗ ಬರೆದಿಟ್ಟ ಗುಳಿಗೆ ಚೀಟಿ ಆನೆ ಮಾಡಿ ಹೇಳ್ತಾ ಇದ್ದೀನಿ. ಸಾಹೇಬ್ರ ಬರ್ಲಿ ಒಂದೀಪ ನನ್ನ ಮಗಳು ಬಸರಾಗ್ಯಾಳ. ಆ ಸಂಕಟ ನನಗೆ ಅಟ್ಟ ಗೊತ್ತ. ಬೊಗಳಿಗ ಬೈರೆ ಬೀಜ ಹೊತ್ತು ಮನ್ಸ್ ಕೂಡ ಸೀತಾ, ಇದೆಲ್ಲ ಬರಬರಿ ಆಯ್ತು. ನಿನಗೆ ಅವಂಗ ಕೊಟ್ಟು ಮದುವೆ ಮಾಡ್ತಾನೆ ಕರೆ. ಆದ್ರೆ ನನಗೊಂದು ಡೌಟ್ ಐತಿ. ನಾಟೆಲ್ಲ ಕಣ್ಣಾಗ ಎಣ್ಣೆ ಹಾಕೊಂಡು ಅಟ್ಟೆಲ್ಲ ಕವಲ ಮಾಡಿದ್ರು ಅವ್ ಹೆಂಗ ಬಂದ ನೀನು ಹಿಂಗ ಮಾಡಿದ? ಆವತ್ತು ಬುರ್ಕ ಹಾಕೊಂಡು ಬಂದಿದ್ನಲ್ಲ, ಕತ್ತಲಾಗ ಕೈ ಆಡ್ಸಿ ಹಿಂಗ್ ಮಾಡ್ಬಿಟ್ಟ ಬೆರಿಕಿ ತಂಗಿ. ಅವನು ಹಿಂದಿನ ಪಡೆಚ್ ನೋಡೇ ನನಗೆ ಸಂಶಯ ಬಂದಿತ್ತ. ಅವನ ಮಗ ಅವನು ಎಲ್ಲಿ ನೋಡ್ತೀನಿ ನೋಡಲ್ಲಿ ಜುಬ್ಬದಾಗದು ಕೈ ಆಡ್ಸಿರ ಅವನವನು ಕರಿಜಾಲಿ ಬಡ್ಡಿ ಮೇಲೆ ಕೇಳಿಸಿದಂಗ ಹಾಕಿತ್ತು. ಏನು ಕೈ ಮೇಲೆ ಕೂದ್ಲ, ಏನು ಕಾಲ್ ಮೇಲೆ ಕೂದ್ಲ, ಯಪ್ಪ ಅವ್ರಿಗೆ ಅಲ್ಲೇ ಪೆಚ್ಚಾಗೈತು. ನಾನು ನನ್ನ ಹೆಂಡತಿ ಡುಬ್ಬದ ಮೇಲೆ ರಗಡ್ಸಲ ಕೇಳಿಸಿನ ಕರೆ ಅವನವನು ಮೆತಾಗ ಅವನವನು ಗೋಧಿ ಕಣಕದ ಮೇಲೆ ಕೇಳಿಸಿದಂಗ ಹಾಕಿತ್ತು.
ಜವಾರಿ ಬೀಜ ಇವ್ ನೋಡಿ ಈಕಿ ಮೇಲೆ ಕೆಡ್ಸ ನಾ ಇವ್ನ ಹತ್ತಿರ ನನಗೆ ಸಂಶಯ ಬಂದಿತ್ರಿ. ಏನ್ ಹೇಳುವ ತಂಗಿ, ಎಲ್ಲ ಆಗೋದಾಗೈತಿ ಹೋಗೋದು ಹೋಗೈತಿ, ಹೊಟ್ಟಿನ ಗೋಳು ಬಿಟ್ರಿ ಬರಾಕತ್ತೈತಿ. ಹಂಗ್ರಿ ಮಾಡಿ ನೀನು ಅವಂಗ ಕೊಟ್ಟು ಹಂಪರ್ ಬಿಡ್ತರು ಸಾಹೇಬ್ರ. ನಾವ್ ನಡೀತೀವ್ರಿ, ನನ್ನ ಮಗಳಿಗೆ ಹೊಟ್ಟಿಗೆ ಬಂತಿ ಹೇಳ್ರಿ. ಏನ್ ಹೇಳುದು ಯಪ್ಪ ನಿಮ್ಮ ವಂಸಾವಳಿಗೆಲ್ಲ ಪಾಟಿ ಹೇಳುದು ನೋಡಿಲಿ. ಹೆಂಡಿ ಒಂದ್ ಬಿಟ್ಟು ಎಲ್ಲ ತಿನ್ನತ್ತೇಳಿ ತಿನ್ನಂಗಾದ್ರೆ ಹೆಂಡಿನೂ ತಿನ್ನಬೇಡ ನೀ. ತಂಗಿ ಒಂದ್ ಕೆಲಸ ಮಾಡೋಣ, ನಾವು ಮನೆಗೆ ಹೋಗಿ ಒಂದು ಬುಟ್ಟಿ ಹೆಂಡಿ ತೊಗೊಂಬರ್ನು, ಸಾಹೇಬರ್ ಮುಂದೆ ಇಡುನು, ಅದನ್ನ ಅವ್ರು ಹೆಂಗ ತಿಂತಾರ ಅದನ್ನ ನೋಡಿ ನಾವು ತಿನ್ನು ತಾವಿ. ನಾವು ಮೊದಲು ಟ್ರೈನಿಂಗ್ ಮಾಡಿ ನಿಮ್ಮಂತವ್ರಿಗೆ ಹೆಂಡಿ ತಿಂತ ನೀನು ನಮ್ಮ ಮುಂದೆ ತಿನ್ಬೇಕಲ್ರಿ ಸಾಹೇಬ್ರ. ನೀವು ಅಲ್ಲೇ ಒಟ್ಟಿನ ಮರಿ ಹಾಕೋ ತಿಂದ್ರಿ ನಿಮ್ ನೀನ್ ಮಾಡಂಗೈತಿ. ಹೋಗ್ಬಿಡ್ರಿ ಸಾಹೇಬ್ರ, ಆಯ್ತು ಹೋಗ್ಬಿಡ್ರಿ. ತಮ್ಮ ಬಿಲ್ಲ ಇರ್ಲಲ್ರಿ ಸಾಹೇಬ್ರ, ನಿಮ್ ಬಿಟ್ಟು ಮತ್ತೆ ಮಣ್ಣಿ ಹಂಗ ಬೂತ್ ಬಡ್ದಿ ಕೊಟ್ಟು ಹೋಗುತ್ತ. ಮತ್ತೊಂದ್ಸಲ ಬಂದಾಗ ಗ್ಯಾರಂಟಿ ಕೊಟ್ಟಕೊಂಡ್ರಿ. ಪಾಟ್ನ ಬರ್ಲಿ.